ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಆಯೇಗ ಅಂತಂದ್ರು, ಬಂತ? 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದ್ರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ, ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. BJP-ಯವರು ಆಯ್ತಲ್ಲಪ್ಪ, ಕರ್ನಾಟಕದ BJP-ಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿ ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿ ಇದ್ರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ದಾವಣಗೆರೆಯಲ್ಲಿ ಉತ್ಸವ ನಡೀತು ಸರ್, ಸಿದ್ದರಾಮೋತ್ಸವ ಅಂತ. ಸಿದ್ದರಾಮೋತ್ಸವ ಅಲ್ಲ ಅಂತ ಹೇಳಿದ್ರು ಸರ್. ಆದರೆ ಅದ್ರ ನೆನಪಿಗೆ ನೀವು ಇಡೀ ರಾಷ್ಟ್ರದಲ್ಲೇ ಗುರುತಿಸ್ಕೊಳ್ಳೋ ಒಂದು ಉತ್ಸವ ಆಗಿತ್ತು. ಅದ್ರ ನೆನಪಿಗೆ ದಾವಣಗೆರೆಗೆ ನೀವೇನು ಕೊಡಲಿಲ್ಲ ಸರ್. 100 ಕೋಟಿ ಕೊಟ್ಟಲ್ಲ, ಬೇಕಾದಷ್ಟು ಕೊಟ್ಟಿದ್ದೀವಿ ದಾವಣಗೆರೆಗೆ. ಅದಕ್ಕೆ ನಿಮಗೆ ದಾವಣಗೆರೆ ಕೊಟ್ಟಂತ ಬ್ರೇಕ್ ನೀವು ದಾವಣಗೆರೆ ಕೊಟ್ಟಿದ್ದು ಹಂಗೇನಿಲ್ಲ. ನನಗೆ 75 ವರ್ಷ ತುಂಬಿತ್ತು. 75 ವರ್ಷ ತುಂಬಿದಾಗ 75 ವರ್ಷ ತುಂಬಿತ್ತು ನನಗೆ. ಆಗ ದಾವಣಗೆರೆಯಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ಇದು ಮಧ್ಯದಲ್ಲಿ ಬರ್ತದೆ. ದಾವಣಗೆರೆ ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಅಷ್ಟು ಜನ ಇಲ್ಲೂ ಸೇರಿದ್ದಿಲ್ಲ ಸರ್. ನೆನಪಿಗಾಗಿ ಏನಾದರೂ ಒಂದು ಕೊಡ್ಬೋದಿತ್ತು. ಕೊಡೋಣ, ಇನ್ನೂ 2 ವರ್ಷ ಇರ್ತೀವಲ್ಲ. ಈಗಲೂ ಕೊಟ್ಟಿದ್ದೀವಿ, ಇನ್ನೂ ಕೊಡೋಣ. ಈಗ ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇದು ಕೊಡೋಣ. ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದ್ರು, ಇದನ್ನೇ ಹೇಳಿದ್ರು. 3 ಉಪಚುನಾವಣೆಗಳು ಗೆದ್ದಿದ್ದೀವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ವೇನಪ್ಪ? ಪಠಾಣ್ ಆಯ್ತಾ? ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವಾ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದರೆ ಅವರೇ ಮಾಡೋದು. ನಾವು ಅವನ್ನ ಇವತ್ತಿನವರೆಗೆ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಅವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಸೊ ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರು ಕೇರಳದಲ್ಲಿದ್ದಾರೆ.
4ನೇ ತಾರೀಕಿನವ್ರಿಗೆ ಅಲ್ಲಿ ಇರ್ತಾರೆ, 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಲ್ಲಿ ಬರ್ತಾರೆ. ಸರ್ 6 ವರ್ಷಕ್ಕೂ ತಾಯಿ MLA ತಂದೆ, ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಲ್ಸಿದ್ದಾರೆ ಅಂತ 6 ವರ್ಷಕ್ಕೆ ಮೊನ್ನೆ ಅಪರಾಧ ಮಾಡಿದ್ದಾರೆ ದಾವಣಗೆರೆ. ಆ ಥರ ನಮ್ಮ ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಈಗ ಕಾಂಗ್ರೆಸ್ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಹೆಂಗೆ ಮಾಡಿದ್ರು ಅವರು? ಹೆಂಗೆ ಮಾಡಿದ್ರು? ಈಗ ನಮ್ಮ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದವರು ಅವರು? ಗೊತ್ತಾ ನಿನಗೆ? ಕಾಂಗ್ರೆಸ್ನಲ್ಲಿದ್ದವರು ಅವರು. ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಯಡಿಯೂರಪ್ಪನ ಮಕ್ಕಳು, ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.